ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಒಂದು ಸ್ಟೇಟ್ಮೆಂಟ್ ನಿಮಗೆ ತೋರಿಸ್ತೀವಿ ನೋಡಿ. PM ನರೇಂದ್ರ ಮೋದಿ ಅವರು ಕೊಟ್ಟ ಹೇಳಿಕೆ ಅದು. ರಾಷ್ಟ್ರೀಯ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡ್ತಾ ಇದ್ರು. ವ್ಯಕ್ತಿಗಳನ್ನ ಜೈಲಿಗೆ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್, ಸಿಸೋಡಿಯಾ ಇವರನ್ನೆಲ್ಲ ಜೈಲಿಗೆ ಹಾಕಿದ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಾಗ ಪತ್ರಕರ್ತರು PM ನರೇಂದ್ರ ಮೋದಿ ಅವರು ಕೊಟ್ಟ ಒಂದು ಸ್ಟೇಟ್ಮೆಂಟ್ ಇದು. ಏನಂತ? ತಪ್ಪು ಮಾಡಿಲ್ಲ ಅಂದ್ರೆ ಹೊರಗೆ ಬರ್ತೀರಲ್ವಾ, ಹೊರಗೆ ಬನ್ನಿ, ಕೋರ್ಟಲ್ಲಿ ಖುಲಾಸೆ ಆಗುತ್ತೆ, ಹೊರಗೆ ಬರ್ತೀರಾ, ಒಂಚೂರು ಜೈಲಿಗೆ ಹೋಗ್ತೀರಾ ಅಷ್ಟೇ. ಜೈಲಿಗೆ ಹೋದ್ರೆ ಏನಾಗುತ್ತೆ, ಹೊರಡೆ ಬರ್ತೀರಲ್ಲ ಆಮೇಲೆ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ನೋಡಿ ವೈಯಕ್ತಿಕವಾಗಿ ನನಗಂತೂ ದೊಡ್ಡ ಆಘಾತ ಆಗಿತ್ತು. ಯಾಕೆ ಅಂತ ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಸ್ನೇಹಿತರೆ, ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಅವ್ರ ಮೇಲಿರೋ ಎಲ್ಲ ಚಾರ್ಜಸ್ ಅನ್ನ ಕೋರ್ಟ್ ತೆಗೆದು ಹಾಕಿದೆ. ಹಾಗಾದ್ರೆ ದಿಲ್ಲಿ ರಾಜಕಾರಣ, ಅವರ CM ಹುದ್ದೆ, ಸರ್ಕಾರ ಬಿಟ್ಬಿಡಿ, ಎಲ್ಲ ಸಾಯ್ಲಿ. ವಾಟ್ ಅಬೌಟ್ ಫ್ರೀಡಮ್? ಅವರ ಹರಣ ಆದ ಸ್ವಾತಂತ್ರ್ಯದ ಕಥೆ ಏನು? ನಮ್ಮನ್ನು ಕೇಳಿದ್ರೆ ಅವತ್ತು ಹೇಳಿದ್ವಿ ನಾವು, ಮನೀಶ್ ಸಿಸೋಡಿಯಾ ಕೇಜ್ರಿವಾಲ್ ಅವ್ರನ್ನ ಹೊತ್ಕೊಂಡು ಹೋಗಿ ವರ್ಷಗಟ್ಟಲೆ ತಿಂಗಳಂಗಟ್ಲೆ ಕೊಳಿಸಿದ್ರಲ್ಲ, ಅವಾಗಲೂ ಕೂಡ ಹೇಳಿದ್ವಿ ಎವಿಡೆನ್ಸ್ ಬೇಕು, ತನಿಖೆ ನಡೆಸ್ತಾ ಇದ್ದೀವಿ, ಸದ್ಯಕ್ಕೆ ಒಳಗಿಡಿ ಅಂತ ಹೇಳಿ ಒಳಗಿಡೋದು ಸೂಕ್ತ ಅಲ್ಲ. ಸ್ವಲ್ಪ ಟೈಮ್ ಓಕೆ, ಬಟ್ ಪ್ರೊಲಾಂಗ್ಡ್ ಇಂಪ್ರಿಸನ್ಮೆಂಟ್ ಹೇಗೆ ಇದು? ವಿನಾಕಾರಣ ಒಂದು ಸೆಕೆಂಡ್ ಕೂಡ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಆಗಬಾರ್ದು ಸ್ನೇಹಿತರೆ. ಇಂದಿನ ಮಾಡರ್ನ್ ವರ್ಲ್ಡ್ನಲ್ಲಿ, ಮಾಡರ್ನ್ ಡೆಮೋಕ್ರಸಿಗಳಲ್ಲಿ ನಾವು ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯಲ್ಲೂ ಇಲ್ಲ, ಬ್ರಿಟಿಷ್ ಕಾಲದಲ್ಲೂ ಇಲ್ಲ. ಈ ಹಳಬರಿಗೆ, ಹಳೆ ಕಾಲದ ಪೊಲಿಟಿಷಿಯನ್ಗಳಿಗೆ, ಈ ಹಿಂದಿನವರಿಗೆ ಬಹುಶಃ ಅದೆಲ್ಲ ಮಾಮೂಲಿ ಅಂತ ಅನ್ಸುತ್ತೆ ಅಂತ ಕಾಣುತ್ತೆ. ಜೈಲಿಗೆ ಹೋಗೋದು, ಜೈಲಲ್ಲಿ ಇದ್ದು ಹೊರಗೆ ಬರೋದು, ಅದೆಲ್ಲ ಮಾಮೂಲಿ ಅಂತ ಕಾಣುತ್ತೆ. ಏನಾಗುತ್ತೆ ಅಂತ ಹೇಳಿ, ಏನಾಗುತ್ತೆ ಅಂದ್ರೆ ಇಮ್ಯಾಜಿನ್ ಮಾಡಿ, ನಿಮ್ಮನ್ನ ಯಾರು ಕೂಡ ಹಾಕಿ ಒಂದಿನ ಒಳಗಿರೋ, ಹೊರಗಡೆ ಬರಂಗಿಲ್ಲ, ನಿನ್ ಬಂಧನದಲ್ಲಿದೆಯಾ, ನಿಂಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರೆ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ನೀವೇ ಮನೇಲಿ ಇದ್ಕೊಂಡು ನಾನು ಒಂದ್ ದಿವಸ ಹೊರಗೆ ಹೋಗಲ್ಲ ಅಂತ ಹೇಳೋದಕ್ಕೂ, ಯಾರೋ ನಿಮ್ಮನ್ನ ಕೂಡ ಹಾಕಿಬಿಟ್ಟು ನಿಮ್ದು ಎಲ್ಲಾ ವಸ್ತುಗಳನ್ನೆಲ್ಲ ಕಿತ್ಕೊಂಡು ಅಂಗಿ ಚಡ್ಡಿಲಿ ಕೂರಿಸಿ ಒಳಗಡೆ ನೀನು ಬಂಧನದಲ್ಲಿದ್ಯಾ, ನನ್ನ ವಶದಲ್ಲಿದ್ಯಾ, ಹೊರಗೆ ಬರಂಗಿಲ್ಲ ಅಂತ ಹೇಳೋದು ಎಷ್ಟು ವ್ಯತ್ಯಾಸ ಇದೆ. ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ವಾ? ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಒಂದು ದೇಶದಲ್ಲಿ. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಅವ್ರನ್ನ ತಿಂಗಳುಗಟ್ಲೆ, ವರ್ಷಗಟ್ಲೆ ಜೈಲಲ್ಲಿಟ್ಟಿದ್ದ ಬಹುಕೋಟಿ ರೂಪಾಯಿ ಮದ್ಯ ಹಗರಣ ಕೇಸ್ನಲ್ಲಿ ಫೈನಲ್ ಜಜ್ಮೆಂಟ್ ಹೊರಬಿದ್ದಿದೆ. ಸಾವಿರಾರು ಪುಟಗಳ ಚಾರ್ಜ್ ಶೀಟ್, 100 ಕೋಟಿ ಲಂಚದ ಆರೋಪ, ಇಡಿ CBIನ ಸುದೀರ್ಘ ಬೇಟೆ, ಇದೆಲ್ಲದರ ನಡುವೆ ದಿಲ್ಲಿಯ ರೌಸ್ ಅವೆನ್ಯೂ ಕೋರ್ಟ್ ಆಮ್ ಆದ್ಮಿ ಪಾರ್ಟಿ ನಾಯಕರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಸೇರಿ ಒಟ್ಟು 23 ಜನ ಆರೋಪಿಗಳನ್ನ ಈ ಕೇಸ್ನಿಂದ ದೋಷ ಮುಕ್ತಗೊಳಿಸಲಾಗಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಖುಲಾಸೆ ಮಾಡಲಾಗಿದೆ. ಹಾಗಿದ್ರೆ ಕೋರ್ಟ್ ನಲ್ಲಿ ಇವತ್ತು ಏನಾಯ್ತು? ಜಡ್ಜ್ CBIಗೆ ಕ್ಲಾಸ್ ತಗೊಂಡಿದ್ಯಾಕೆ? ಬಿಡುಗಡೆಯಾದ ಬೆನ್ನಲ್ಲೇ ಕೇಜ್ರಿವಾಲ್ ಕಣ್ಣೀರಿಟ್ಟಿದ್ಯಾಕೆ? ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾಯಕರು ಅನುಭವಿಸಿದ ವರ್ಷಗಟ್ಟಲೆ ಜೈಲುವಾಸ, 17 ತಿಂಗಳು ಸ್ವಾಮಿ. ಆ ಜೈಲುವಾಸಕ್ಕೆ, ನರಕಕ್ಕೆ, ಆ ಸ್ವಾತಂತ್ರ್ಯ ಹರಣಕ್ಕೆ ಯಾರು ಹೊಣೆ? ಹಾಗಾದ್ರೆ ದೋಷ ಮುಕ್ತ ಅಂತ ಇವತ್ತು ಕಳಿಸಿದ್ರೆ ಅದರ ಬದಲಾಗಿ ಬೇರೆಯವರ ಜೈಲಿಗೆ ಹೋಗ್ತಾರಾ? ಅಥವಾ ದಂಡ ಹಾಕಲಾಗುತ್ತಾ ಅವರಿಗೆ? ಅಥವಾ ಅವ್ರಿಗೆ ಪನಿಷ್ಮೆಂಟ್ ಏನಾದರೂ ಆಗುತ್ತಾ? ಇದಕ್ಕೊಂದು ಬದಲಾವಣೆ ಬೇಕಲ್ವಾ? ಯಾರನ್ನು ಬೇಕಾದ್ರೂ ಆರೋಪ ಹೊರಿಸಿ ಒಳಗೆ ಹಾಕಿ ಪ್ರೂವ್ ಮಾಡ್ಕೊಂಡು ಬಾರಪ್ಪ ಆಚೆ ಅಂತ ಹೇಳಿದ್ರೆ ಇದನ್ನ ಯಾರಾದ್ರೂ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಹೇಳ್ತಾರಾ? ಬನ್ನಿ, ಈ ಐತಿಹಾಸಿಕ ತೀರ್ಪಿನ ಪ್ರತಿಯೊಂದು ಆಯಾಮವನ್ನ ಕೂಡ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ದಿಲ್ಲಿ ಕೋರ್ಟ್ ಮಹಾ ತೀರ್ಪು, ಸುಳ್ಳಾಯ್ತಾ ಸಾವಿರಾರು ಕೋಟಿ ಹಗರಣ? ಸ್ನೇಹಿತರೆ, ಆರಂಭದಲ್ಲಿ ಹೇಳ್ಬಿಡ್ತೀವಿ, ಕೆಲ ಕೇಸಲ್ಲಿ ಎವಿಡೆನ್ಸ್ ಇರೋದಿಲ್ಲ, ತಪ್ಪು ಮಾಡಿರ್ತಾರೆ, ಎವಿಡೆನ್ಸ್ ಇಲ್ಲ ಅಂತ ಬಿಡ್ತಾರೆ. ನಿಜ, ಆ ಥರ ಆಗುತ್ತೆ. ಓಕೆ, ಕ್ರಿಮಿನಲ್ಲು, ಭಯೋತ್ಪಾದನೆ ಪ್ರಕರಣಗಳು, ರಾಷ್ಟ್ರೀಯ ಭದ್ರತೆ ಪ್ರಕರಣಗಳು, ಅಂಥ ಕೇಸ್ಗಳಲ್ಲಿ ಓಕೆ, ತನಿಖೆ ಮಾಡೋಕ್ಕಿದೆ, ಸ್ಟ್ರಾಂಗ್ ಅನುಮಾನ ಇದೆ, ಓಕೆ, ಒಂದು ಹಂತಕ್ಕೆ ಏನೋ ಸಹಿಸ್ಕೋಬಹುದು, ಇಟ್ಕೊಳ್ಳಿ ಒಳಗಡೆ. ಆದರೆ ಇಂತಹ ಪೊಲಿಟಿಕಲ್ ಆರೋಪ ಇರೋ ಪ್ರಕರಣಗಳಲ್ಲಿ, ರಾಷ್ಟ್ರೀಯ ಭದ್ರತೆ ಅಲ್ಲ, ಕ್ರಿಮಿನಲ್ ಯಾರೋ ಕೊಲೆ ಪ್ರಕರಣ ಅಲ್ಲ, ಸಾಮೂಹಿಕ ಹತ್ಯೆಯ ಅಪರಾಧಗಳಲ್ಲ, ಉಗ್ರ ಕೃತ್ಯಗಳಲ್ಲ, ಈ ಇಷ್ಟು ಕ್ಯಾಟಗರಿ ಅಲ್ಲ ಅಂತ ಹೇಳಿದ್ರೆ, ನ್ಯಾಷನಲ್ ಸೆಕ್ಯೂರಿಟಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ, ಇದಿಷ್ಟು ಕ್ಯಾಟಗರೀಸ್ನ ಬಿಟ್ಟು ಉಳಿದ ಪ್ರಕರಣಗಳಲ್ಲಿ ಅಂಟಿಲ್ ಅಂಡ್ ಅನ್ಲೆಸ್ ಯು ಪ್ರೊಡ್ಯೂಸ್ ಸ್ಟ್ರಾಂಗ್ ಎವಿಡೆನ್ಸ್, ಆರೋಪ ಮಾಡ್ತಿರೋರು ಸ್ಟ್ರಾಂಗ್ ಎವಿಡೆನ್ಸ್ ನ ಪ್ರೊಡ್ಯೂಸ್ ಮಾಡೋ ತನಕ ವರ್ಷಗಟ್ಟಲೆ ಪ್ರೊಲಾಂಗ್ಡ್ ಜೈಲುವಾಸ ಯಾವ ಕಾರಣಕ್ಕೂ ಸೂಕ್ತ ಅಲ್ಲ ಸ್ನೇಹಿತರೆ. ಫೆಬ್ರವರಿ 27 ದಿಲ್ಲಿಯ ರೌಸ್ ಅವೆನ್ಯೂ ಕೋರ್ಟ್ ಕಾಂಪ್ಲೆಕ್ಸ್ ನಲ್ಲಿರೋ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಂದ್ರೆ PC ಆಕ್ಟ್ ನ ವಿಶೇಷ ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನ ಕೊಟ್ಟಿದೆ. ನ್ಯಾಯಾಧೀಶರಾದ ಜಿತೇಂದ್ರ ಸಿಂಗ್ ಅವರ ಪೀಠದಲ್ಲಿ ನಡೆದ ವಾದ ವಿವಾದಗಳು ಇವತ್ತೇನು ನಡೀತು, ಭಾರತದ ಕಾನೂನು ಇತಿಹಾಸದಲ್ಲಿ ಹೊಸ ಮೈಲುಗಲ್ಲ ಅಂತ ಹೇಳ್ಬೋದು. ನಿಮ್ಮ ಎಲ್ಲರ ಜೀವನಕ್ಕೂ ಅನ್ವಯ ಆಗುತ್ತೆ. ನಾಳೆ ನೀವು ಯಾರ ಮೇಲಾದ್ರೂ ಫೈಟ್ ಮಾಡಬೇಕು, ಲೀಗಲಿ ಏನೋ ಫೈಟ್ ಮಾಡಬೇಕು, ಯಾರ ಮೇಲೇನೋ ಕರಪ್ಷನ್ ಆರೋಪಗಳನ್ನು ಮಾಡಬೇಕು, ಅಥವಾ ಪ್ರಭಾವಿಗಳನ್ನು ನೀವು ಫೈಟ್ ಮಾಡಬೇಕು, ಏನೋ ತಪ್ಪು ನಡೀತಾ ಇದೆ ಕ್ವಶನ್ ಮಾಡಬೇಕು ಅಂತ ಹೋದ್ರೆ, ನಿಮ್ಮ ಮೇಲೆ ಫೇಕ್ ಕೇಸ್ ಫಿಟ್ ಮಾಡಿ ಒಳಗೆ ಹೋದ್ರೂ ಕೂಡ ಜೈಲಲ್ಲಿ ಕೊಡ್ಸೋಕೆ ಪ್ರಯತ್ನ ಪಡ್ಬೋದಲ್ಲ ಯಾರಾದ್ರೂ ಕೂಡ. ಅದಕ್ಕೆಲ್ಲದಕ್ಕೂ ಅನ್ವಯ ಆಗೋ ದೊಡ್ಡ ಬೆಳವಣಿಗೆ ಆಗಿದೆ ಇವತ್ತು. CBI ಸಲ್ಲಿಸಿದ ಆರೋಪ ಪಟ್ಟಿಯನ್ನ, ಚಾರ್ಜ್ ಶೀಟ್ ಅನ್ನ ಕೋರ್ಟ್ ಕಿತ್ತು ಬಿಸಾಕಿದೆ. ಕೋರ್ಟ್ ಈ ಚಾರ್ಜ್ ಶೀಟ್ ಅನ್ನ ಕಾಗ್ನಿಸನ್ಸ್ಗೆ ತೆಗೆದುಕೊಳ್ಳೋಕೆ ನಿರಾಕರಿಸಿದೆ, ಅರಿವಿಗೆ ತಗೊಳ್ಳೋಕೆ ನಿರಾಕರಿಸಿದೆ. ಈ ಕೇಸ್ನಲ್ಲಿ ವಿಚಾರಣೆ ಶುರು ಮಾಡುವಷ್ಟು, ಟ್ರಯಲ್ ನಡೆಸುವಷ್ಟು ಏನು ಬಲವಾದ ಅಂಶಗಳೇ ಇಲ್ಲ ಅಂತ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, BRS ನಾಯಕಿ ಕವಿತಾ ಹಾಗೂ ಇತರ ಅಧಿಕಾರಿಗಳು ಸೇರಿದ ಹಾಗೆ ಒಟ್ಟು 23 ಜನರನ್ನ ಪ್ರಕರಣದಿಂದ ಮುಕ್ತಗೊಳಿಸಲಾಗಿದೆ. ಯೋಚನೆ ಮಾಡಿ, ಒಬ್ಬ ಹಾಲಿ ಮುಖ್ಯಮಂತ್ರಿಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದ ಕೇಸ್ ಇದು. ಆಮೇಲೆ ಚುನಾವಣೆ ನಡೀತು. ಚುನಾವಣೆಯಲ್ಲಿ ದಿಲ್ಲಿ ರಿಸಲ್ಟ್ ಯಾವ ತರ ಬಂತು ಅಂತ ಕೂಡ ನಿಮಗೆ ಗೊತ್ತು. ಆದ್ರೆ ಈಗ ವಿಚಾರಣೆ ಶುರು ಮಾಡೋಕ್ಕೂ ಮುಂಚೆನೆ ಕೋರ್ಟ್ ಎಲ್ಲರನ್ನ ಡಿಸ್ಚಾರ್ಜ್ ಮಾಡಿದೆ. ವಿಚಾರಣೆ ಶುರು ಮಾಡೋಕ್ಕಿಂತ ಮುಂಚೆ
ಏನ್ರಿ ಸರಿ ಇಲ್ವಲ್ರಿ, ಏನು ಎವಿಡೆನ್ಸ್ ಇಲ್ವಲ್ರಿ ಅಂತ ಹೇಳಿ. ಅಸಲಿಗೆ ಏನಿದು ಲಿಕ್ಕರ್ ಪಾಲಿಸಿ ವಿವಾದ ಶುರುವಾಗಿದ್ದಿಲ್ಲಿ. ಸ್ನೇಹಿತರೆ, 2021 ನವೆಂಬರ್ನಲ್ಲಿ ದಿಲ್ಲಿ ಸರ್ಕಾರ ಹೊಸ ಮದ್ಯ ನೀತಿಯನ್ನ ಜಾರಿಗೆ ತಂತು. ಸರ್ಕಾರದ ಬೊಕ್ಕಸಕ್ಕೆ ಲಾಭ ತರೋ ಉದ್ದೇಶದಿಂದ ಮತ್ತು ಮದ್ಯದ ಮಾಫಿಯಾವನ್ನ ತಡೆಯೋ ಉದ್ದೇಶದಿಂದ ಮದ್ಯ ಮಾರಾಟ ಸಂಪೂರ್ಣವಾಗಿ ಖಾಸಗೀಕರಣ ಮಾಡಬೇಕು ಅನ್ನೋದು ನಮ್ಮ ನಿಲುವು ಅಂತ ಕೇಜ್ರಿವಾಲ್ ಸರ್ಕಾರ ಹೇಳ್ತು. ಆದ್ರೆ ಪಾಲಿಸಿಯಲ್ಲಿ ಲೋಪದೋಷ ಇದೆ. ಕೆಲ ಆಯ್ದ ಖಾಸಗಿ ವ್ಯಕ್ತಿಗಳಿಗೆ ಲಾಭ ಮಾಡ್ಕೊಳ್ಳೋಕೆ ಕೇಜ್ರಿವಾಲ್ ಮತ್ತು ಸರ್ಕಾರ ನಿಯಮಗಳನ್ನ ತಿರುಚಿ ಲಿಕ್ಕರ್ ಸ್ಕ್ಯಾಮ್ ಮಾಡಿದ್ದಾರೆ, ಸಾರಾಯಿನಲ್ಲೂ ಸ್ಕ್ಯಾಮ್ ಮಾಡಿದ್ದಾರೆ. ಆಹಾ, ಏನು ಭ್ರಷ್ಟಾಚಾರ ವಿರೋಧಿಗಳು ಇವರು ಅಂತ ಹೇಳಿ ಅವ್ರ ಮೇಲೆ ಆರೋಪ ಮಾಡಲಾಯಿತು. ಇದೇ ಪಾಲಿಸಿಯನ್ನು ಮುಂದಿಟ್ಟುಕೊಂಡು ದಕ್ಷಿಣದ ಕೆಲ ಮದ್ಯ ಕುಳಗಳಿಂದ, ಲಿಕ್ಕರ್ ಬ್ಯಾರನ್ಸ್ ಇಂದ ಆಮ್ ಆದ್ಮಿ ಪಾರ್ಟಿ ನಾಯಕರು ಲಂಚ ಪಡೆದಿದ್ದಾರೆ ಅನ್ನೋದು ಕೂಡ ತನಿಖಾ ಸಂಸ್ಥೆಗಳ ಆರೋಪ ಆಗಿತ್ತು. 2022 ಮಧ್ಯಭಾಗದಲ್ಲಿ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ವಿ.ಕೆ. ಸಕ್ಸೇನಾ ಅವರು ಈ ಬಗ್ಗೆ ಸಿಬಿಐ ತನಿಖೆಗೆ ಆದೇಶ ಕೊಟ್ಟರು. ವಿವಾದ ತಾರಕಕ್ಕೇರ್ತಾ ಇದ್ದ ಹಾಗೆ ಎಚ್ಚೆತ್ತ ದಿಲ್ಲಿ ಸರ್ಕಾರ ಆ ಪಾಲಿಸಿಯನ್ನ ಕ್ಯಾನ್ಸಲ್ ಮಾಡಿತು. ಅಲ್ಲಿಂದ ಶುರುವಾದ ಹೈ ಡ್ರಾಮಾ, ರಾಜಕೀಯ ಮೇಲಾಟ, ಅರೆಸ್ಟ್, ಜೈಲು ಎಲ್ಲವೂ ಇವತ್ತು ಈ ತೀರ್ಪಿನ ಹಂತಕ್ಕೆ ಬಂದು ನಿಂತಿದೆ. ಇಡಿ ಸಿಬಿಐಗೆ ಕೋರ್ಟ್ ಕ್ಲಾಸ್ ಸಾಕ್ಷಿಯಲ್ಲಿದೆ. ಸಿಬಿಐನ ತನಿಖಾ ವೈಖರಿಯನ್ನ, ಕಾರ್ಯವೈಖರಿಯನ್ನ ಕೋರ್ಟ್ ಸರಿಯಾಗಿ ಜಾಡಿಸಿದೆ. ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಫೈಲ್ ಮಾಡಿದಿರ ನಿಜ. ಆ ಪುಟಗಳಲ್ಲಿರೋ ಅಂಶಗಳನ್ನ, ಆರೋಪಗಳನ್ನ ಸಾಬೀತು ಮಾಡಕ್ಕೆ ಎವಿಡೆನ್ಸ್ ಎಲ್ರಿ ಅಂತ ಕೇಳಿದೆ ಜಡ್ಜ್. ನೇರವಾಗಿ ಕೇಳಿದ್ದಾರೆ. ಸಿಬಿಐನ ಚಾರ್ಜ್ ಶೀಟ್ ನಲ್ಲಿ ಲಖೂನಾ ಅಂದ್ರೆ ಸಿಕ್ಕಾಪಟ್ಟೆ ಲೋಪಗಳಿವೆ, ಲೆಕ್ಕವಿಲ್ಲದಷ್ಟು ಗ್ಯಾಪ್ಗಳಿವೆ. ಇಡೀ ಆರೋಪ ಪಟ್ಟಿ ನಿಮ್ಮ ಊಹೆಗಳ ಆಧಾರದ ನಿಲ್ತಿದೆ ಹೊರತು ಯಾವುದಕ್ಕೂ ಪ್ರೂಫೇ ಇಲ್ವಲ್ರಿ. ಮುಖ್ಯವಾಗಿ ಮನಿ ಟ್ರೈಲ್, ಹಣದ ಜಾಡು ಎಲ್ಲಿಂದ ಬಂತು, ಎಲ್ಲಿಗೆ ಹೋಯ್ತು? ಸೌತ್ ಗ್ರೂಪ್ ನಿಂದ ಆಮ್ ಆದ್ಮಿ ಪಾರ್ಟಿಗೆ 100 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಬಂದಿದೆ ಅಂತ ಹೇಳ್ತಿದ್ದೀರಲ್ಲ ನೀವು ಸಿಬಿಐನವರು. ಆದ್ರೆ 100 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಯಾರಿಗೆ ಹೋಯ್ತು, ಎಲ್ಲಿ ಖರ್ಚಾಯ್ತು, ಗೋವಾ ಚುನಾವಣೆಯಲ್ಲಿ ಹೇಗೆ ಬಳಕೆ ಆಯ್ತು, ಎಲ್ಲಿದೆ ಎವಿಡೆನ್ಸ್? ಎಲ್ಲಿದೆ ಸಾಬೀತು ಮಾಡಕ್ಕೆ? ಸ್ಟೋರಿ ಇದೆ, ಸಾಕ್ಷ್ಯ ಎಲ್ಲಿದೆ, ಡಾಕ್ಯುಮೆಂಟ್ ಎಲ್ಲಿದೆ, ಹಣಕಾಸಿನ ವಹಿವಾಟಿನ ಪ್ರೂಫ್ ಎಲ್ಲಿದೆ? ಅದು ಯಾವುದೂ ಇರಲಿಲ್ಲ. ಅದು ಯಾವುದನ್ನು ಕೂಡ ಕೊಡ್ಲೇ ಇಲ್ಲ ಅವರು. ಯಾವುದೇ ಪ್ರೂಫ್ ಇಲ್ಲ, ಆಗಲ್ಲ ಅಂತ ಒಳಕ್ಕೆ ಅಂತ ಹೇಳಿ ಕೋರ್ಟ್ ಇದೆಲ್ಲ ಹೇಳಿಬಿಟ್ಟು ರಿಜೆಕ್ಟ್ ಮಾಡಿದೆ. ಜೊತೆಗೆ ಮದ್ಯ ನೀತಿಯನ್ನ ಜಾರಿಗೆ ತರುವಾಗ ಇವರೆಲ್ಲರೂ ಸೇರಿ ಕ್ರಿಮಿನಲ್ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಸರಿಯಾದ ಆಧಾರಗಳೇ ಇಲ್ವಲ್ಲ ಅಂತ ನ್ಯಾಯಾಧೀಶರು ಕಡ್ಡಿ ತುಂಡು ಮಾಡಿದಂಗೆ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂನವರ ಚಾರ್ ಧಾಮ್ ಯಾತ್ರೆ ಬಗ್ಗೆ ಚಿಕ್ಕ ಮಾಹಿತಿ. 13 ದಿನಗಳ ಕಂಪ್ಲೀಟ್ ಚಾರ್ ಧಾಮ್ ಯಾತ್ರೆ, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ಕರ್ಕೊಂಡು ಬರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಅಪ್ರೂವರ್ಗಳ ಅಸಲಿಯತ್ತು, ನ್ಯಾಯಾಧೀಶರು ಗರಂ, ತನಿಖಾಧಿಕಾರಿಗೆ ಸಂಕಷ್ಟ. ಇವತ್ತಿನ ಜಜ್ಮೆಂಟ್ ನಲ್ಲಿರೋ ಅತ್ಯಂತ ಕ್ರೂಷಿಯಲ್ ಮತ್ತು ಲೀಗಲ್ ಪಾಯಿಂಟ್ ಅಂದ್ರೆ ಇದು ಅಪ್ರೂವರ್ಗಳ ವಿವಾದ. ಇಡೀ ಕೇಸ್ನಲ್ಲಿ ತನಿಖಾ ಸಂಸ್ಥೆಗಳು ಬಳಸಿದ ಅತಿದೊಡ್ಡ ಅಸ್ತ್ರ ಯಾವ್ದು ಗೊತ್ತಾ? ಅಪ್ರೂವರ್ಗಳು. ಯಾರನ್ನ ಮೊದಲು ಅರೆಸ್ಟ್ ಮಾಡೋದು, ಆಮೇಲೆ ಅವರಿಗೆ ಕ್ಷಮಾದಾನ ಕೊಟ್ಟು ಅವ್ರನ್ನೇ ಸರ್ಕಾರಿ ಸಾಕ್ಷಿಯನ್ನಾಗಿ ಅಂದ್ರೆ ಅಪ್ರೂವರನ್ನಾಗಿ ಬದಲಾಯಿಸೋದು. ಶರತ್ ರೆಡ್ಡಿ, ಮಾಗುಂಟಾ ಶ್ರೀನಿವಾಸುಲು ರೆಡ್ಡಿ ಇಂತಹ ಅಪ್ರೂವರ್ಗಳು ಕೊಟ್ಟ ಹೇಳಿಕೆಗಳನ್ನೇ ಆಧಾರವಾಗಿಟ್ಕೊಂಡು ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ಅವರನ್ನ ಸಿಲುಕಿಸುವ ಪ್ರಯತ್ನ ನಡೆದಿತ್ತು ಅಂತ. ಇದೇ ವಿಚಾರವಾಗಿ ನ್ಯಾಯಾಧೀಶರು ಗರಂ ಆಗಿದ್ದಾರೆ. ನಾವು ಹೇಳ್ತಿಲ್ಲ, ನ್ಯಾಯಾಧೀಶರು ಗರಂ ಆಗಿದ್ದಾರೆ. ಖಡಕ್ ಆಗಿ ಒಂದು ಮಾತನ್ನ ಕೇಳಿದ್ದಾರೆ. ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಜಡ್ಜ್. ಒಬ್ಬ ಆರೋಪಿಗೆ ಕ್ಷಮಾದಾನ ಕೊಟ್ಟು ಆತನನ್ನೇ ಅಪ್ರೂವರ್ ಆಗಿ ಮಾಡಿ ಆತನ ಹೇಳಿಕೆಗಳನ್ನೇ ಇಟ್ಕೊಂಡು ತನಿಖೆಯಲ್ಲಿನ ತಪ್ಪುಗಳನ್ನ ಮುಚ್ಚಿ ಹಾಕೋಕೆ ಪ್ರಯತ್ನ ಪಡೋದು ತಪ್ಪು. ಆ ಮೂಲಕ ಬೇರೆಯವರನ್ನ ಅಪರಾಧಿಗಳನ್ನಾಗಿ ಮಾಡೋದು, ಆರೋಪಿಗಳನ್ನಾಗಿ ಮಾಡೋದು ಸಂವಿಧಾನದ ತತ್ವಗಳ ಗಂಭೀರ ಉಲ್ಲಂಘನೆ ಅಂತ ಹೇಳಿದ್ದಾರೆ. ಕಾನ್ಸ್ಟಿಟ್ಯೂಷನ್ ನ ಉಲ್ಲಂಘನೆ ಅಂತ ಹೇಳಿದ್ದಾರೆ ಕೋರ್ಟ್ನವರು. ಕೇವಲ ಒಬ್ಬ ಅಪ್ರೂವರ್ನ ಹೇಳಿಕೆ ಇಟ್ಕೊಂಡು ಸಾಂವಿಧಾನಿಕ ಹುದ್ದೆಯಲ್ಲಿರೋ ಮುಖ್ಯಮಂತ್ರಿಯನ್ನ ಅಪರಾಧಿ ಅಂತ ನಿರ್ಧರಿಸೋಕೆ ಆಗಲ್ಲ ಅಂತ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಇನ್ನೊಂದು ಬಹುದೊಡ್ಡ ಟ್ವಿಸ್ಟ್ ಇದೆ. ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲದೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ಅನ್ನ ಆರೋಪಿ ಅಂತ ಹೆದರಿಸಿದ್ದಕ್ಕಾಗಿ ಸಿಬಿಐನ ತನಿಖಾಧಿಕಾರಿ ವಿರುದ್ಧ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ, ಇಲಾಖಾ ವಿಚಾರಣೆ ನಡೆಸಬೇಕು ಅಂತ ಜಡ್ಜ್ ಹೇಳಿದ್ದಾರೆ. ಇದು ತನಿಖಾ ಸಂಸ್ಥೆಗಳಿಗೆ ದೊಡ್ಡ ಶಾಕ್. ಸಿಎಂ ಕುರ್ಚಿ, ಎಲೆಕ್ಷನ್, ಜೈಲು. ಕೇಜ್ರಿವಾಲ್ ಕಳ್ಕೊಂಡಿದ್ದೆಷ್ಟು? ಲೆಕ್ಕ ಕೊಡೋರು ಯಾರು? ಕ್ಲೀನ್ ಚಿಟ್ ಕೊಡ್ತು ಸರಿ ಕೇಜ್ರಿವಾಲ್ಗೆ. ಆದ್ರೆ ಈ ಲಿಕ್ಕರ್ ಪಾಲಿಸಿ ಶುರುವಾದಾಗಿನಿಂದ ಆಮ್ ಆದ್ಮಿ ಪಾರ್ಟಿಯ ಹಣೆಬರ ಏನಾಯ್ತು ಯೋಚನೆ ಮಾಡಿ. ರಾಜಕೀಯ ಬಿಡಿ, ವೈಯಕ್ತಿಕವಾಗೂ ಕೂಡ ಅವರು ಸುದೀರ್ಘ ಜೈಲುವಾಸ ಅನುಭವಿಸಿದ್ರಲ್ಲ. ಇಲ್ಲಿ ಆಗಿರೋ ಡ್ಯಾಮೇಜ್, ಆಗಿರೋ ನಷ್ಟ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಅದರಲ್ಲಿ ಯಾರೆಲ್ಲ ಅದ್ರ ಥ್ರೂ ಹೋಗ್ತಾರೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅದು. ಮನೀಶ್ ಸಿಸೋಡಿಯಾ ನೋಡಿ, ಫೆಬ್ರವರಿ 26, 2023 ಸಿಬಿಐ ಸಿಸೋಡಿಯಾ ಅವರನ್ನ ಅರೆಸ್ಟ್ ಮಾಡಿತು 2023 ಫೆಬ್ರವರಿಯಲ್ಲಿ. ಅದಾದ ಕೆಲವೇ ದಿನಗಳಲ್ಲಿ ಮಾರ್ಚ್ 9ನೇ ತಾರೀಕು ಇಡಿ ಕೂಡ ಅವ್ರನ್ನ ಬಂಧಿಸಿತು. ಅಂದಿನಿಂದ ಶುರುವಾದ ಜೈಲುವಾಸ ಮುಗಿದಿದ್ದು ಆಗಸ್ಟ್ 9, 2024 ಸುಪ್ರೀಂ ಕೋರ್ಟ್ ಬೇಲ್ ಕೊಡೋವರೆಗೂ 17 ತಿಂಗಳು ಜೈಲು, 530 ದಿನ. ತಾನು ಮಾಡದ ತಪ್ಪಿಗೆ 530 ದಿನ ಜೈಲಲ್ಲಿ ಕಳಿಬೇಕು ಅಂದ್ರೆ ಏನ್ ಕತೆ ಸ್ವಾಮಿ? ಲೈಫ್ ಅಲ್ವಾ ಅದು?
ಅವ್ರ ಕುಟುಂಬದ ಕಥೆ ಏನು, ಸಮಾಜದಲ್ಲಿ ಅವ್ರ ಹೆಸರಿಗೆ ಅಂಟೋ ಕಳಂಕ ಎಂಥದ್ದು, ಅವ್ರ ಮಕ್ಕಳು ಸ್ಕೂಲಿಗೆ ಹೋದಾಗ ನಿಮ್ಮಪ್ಪ ಜೈಲಿಗೆ ಹೋಗಿದ್ದಾನೆ ಭ್ರಷ್ಟಾಚಾರ ಮಾಡಿ ಅಂತ ಕೇಳಲ್ವಾ? ಇನ್ನು ಕೇಜ್ರಿವಾಲ್, ದಿಲ್ಲಿಯನ್ನು ಆಳ್ತಾ ಇದ್ದ ಮುಖ್ಯಮಂತ್ರಿ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ ಸರ್ಕಾರ ತಂದವರು. ಫ್ರೀ ವೀಸ್ ಘೋಷಣೆ ಮಾಡಿದ್ರು, ಪಾಲಿಟಿಕ್ಸ್ ಸರಿ ಇಲ್ಲ, ಆಲ್ ಫೈನ್, ಅದೆಲ್ಲ ಬೇರೆ ಪೊಲಿಟಿಕಲ್ ಆರೋಪ. ಮಾರ್ಚ್ 21, 2024ನೇ ತಾರೀಕು ಇಡಿ ಅಧಿಕಾರಿಗಳು ಮುಖ್ಯಮಂತ್ರಿಯನ್ನ ಹೊತ್ಕೊಂಡು ಹೋದ್ರು, ತಿಹಾರ್ ಜೈಲಿಗೆ ಹಾಕಿದ್ರು. ಎಲೆಕ್ಷನ್ ಪ್ರಚಾರಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ಕೊಟ್ಟರು. ಜೂನ್ 2ನೇ ತಾರೀಕು ಮತ್ತೆ ಜೈಲಿಗೆ ಹೋದ್ರು. ಆಮೇಲೆ ಜೂನ್ 26ನೇ ತಾರೀಕು ಅದೇ ಜೈಲಿನಲ್ಲಿ ಸಿಬಿಐ ಅವ್ರನ್ನ ಮತ್ತೆ ಅರೆಸ್ಟ್ ಮಾಡ್ತು. ಸೆಪ್ಟೆಂಬರ್ 13, 2024ರವರೆಗೆ ಜೈಲಿನಲ್ಲೇ ಇದ್ರು. 150ರಿಂದ 160 ದಿನಗಳ ಜೈಲು ವಾಸ. ಅಗೇನ್ ಯೋಚನೆ ಮಾಡಿ, ಕಳ್ಕೊಂಡಿದ್ದೆಷ್ಟು ಇಲ್ಲಿ ಅಂತ ಹೇಳಿ. ಜೈಲಿಂದ ಹೊರ ಬಂದ ತಕ್ಷಣ ಸೆಪ್ಟೆಂಬರ್ 17, 2024 ಕೇಜ್ರಿವಾಲ್ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಜನರ ನ್ಯಾಯಾಲಯದಲ್ಲಿ ನಾನು ಕ್ಲೀನ್ ಚಿಟ್ ಪಡೆಯುವವರೆಗೆ ಈ ಕುರ್ಚಿಯಲ್ಲಿ ಕೂರಲ್ಲ ಅಂತ ಶಪಥ ಮಾಡಿದ್ರು. ಆತಿಶಿಗೆ ಸಿಎಂ ಪೋಸ್ಟ್ ಅನ್ನು ಬಿಟ್ಕೊಟ್ರು. ಎಲೆಕ್ಷನ್ ಡ್ಯಾಮೇಜ್. 2024ರ ಲೋಕಸಭಾ ಚುನಾವಣೆ. ಇಡೀ ಆಮ್ ಆದ್ಮಿ ಪಾರ್ಟಿಯ ಪ್ರಮುಖ ನಾಯಕರೆಲ್ಲ ಜೈಲಲ್ಲಿ, ಪ್ರಚಾರ ಮಾಡೋರಿಲ್ಲ, ಜನರಲ್ಲಿ ಕನ್ಫ್ಯೂಷನ್. ನಿಜವಾಗ್ಲೂ ಭ್ರಷ್ಟಾಚಾರ ಮಾಡಿದ್ದಾರೆ, ಇಷ್ಟೊಂದು ತಿಂಗಳು ಜೈಲಲ್ಲಿರೋಕೆ ಹೆಂಗ್ ಸಾಧ್ಯ ಅನ್ನೋ ಪ್ರಶ್ನೆ. ಇದನ್ನೇ ಬಂಡವಾಳ ಮಾಡಿಕೊಂಡ ವಿರೋಧ ಪಕ್ಷಗಳು ಆಪ್ ನಾಯಕರನ್ನ ಕಳ್ಳರು, ಭ್ರಷ್ಟರು ಅಂತ ಕ್ಲಿಯರ್ ಆಗಿ ಬಿಂಬಿಸಿದ್ರು. ಹರಿಯಾಣದಂಥ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿಗೆ ಇದರಿಂದ ಭಾರಿ ಡ್ಯಾಮೇಜ್ ಆಯಿತು. ಪಕ್ಷ ಛಿದ್ರ ಆಯಿತು. ನಂತರ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ಮುಂದುವರೆದು ಆಮ್ ಆದ್ಮಿ ಪಾರ್ಟಿ ಹೀನಾಯವಾಗಿ ಸೋತು ಹೋಯಿತು. ಇಲ್ಲ ಅಂದ್ರೂ ಕೂಡ ಸೋಲ್ತಿದ್ರೇನೋ ಯಾರಿಗೂ ಗೊತ್ತು, ಈ ರೀತಿ ಆರೋಪಗಳನ್ನು ಮಾಡಿಲ್ಲ ಅಂದ್ರೂ ಕೂಡ. ಬಟ್ ಸ್ಟಿಲ್ ಇಲ್ಲಿ ಇದೆಲ್ಲ ಆಗಿತ್ತು ಅನ್ನೋದನ್ನ ಮೈನಸ್ ಮಾಡಿ ಹೇಳಕ್ಕಾಗಲ್ವಲ್ಲ ಆ ಸೋಲನ್ನ. ಇವತ್ತು ಕೋರ್ಟ್ಗಳು ನಿರಪರಾಧಿ ಅಂತ ಹೇಳಿದ್ದಾರೆ. ಆದರೆ ಈಗ ಕಳೆದು ಹೋದ ಆ ದಿನಗಳ ಸ್ವಾತಂತ್ರ್ಯವನ್ನ, ಆ ಟೈಮನ್ನ ವಾಪಸ್ ತಂದ್ಕೊಡಕ್ಕಾಗತ್ತಾ? ಸ್ನೇಹಿತರೆ, PMLA ಇದೆಯಲ್ಲ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಭಯಂಕರ ರಾಕ್ಷಸ ಕಾನೂನು. ಇದು ಹೆಂಗಿದೆ ಗೊತ್ತಾ? ತುಂಬಾ ಟೈಟ್ ಇದೆ. ಯಾವುದೋ ಒಂದು ಕೇಸಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಿದ್ರೆ ಅದನ್ನ ಕೋರ್ಟಿಗೆ ಹೋದಾಗ ಏನಾಗುತ್ತೆ ಹೇಳಿ? ನಿಮ್ದು ತಪ್ಪು ಅಂತ ಹೇಳಿ ಸಾಬೀತು ಮಾಡಬೇಕಾಗಿರೋದು ತನಿಖಾಧಿಕಾರಿಗಳದ್ದು, ತನಿಖಾ ಸಂಸ್ಥೆ ಜವಾಬ್ದಾರಿ ಅಲ್ವಾ? ಇಲ್ಲಾಂದ್ರೆ ನಿಮ್ಗೆ ಕೋರ್ಟ್ ಬೇಲ್ ಕೊಡುತ್ತಲ್ವಾ? PMLA ಹೇಗೆ ಗೊತ್ತಾ ನಿಮಗೆ ಸ್ನೇಹಿತರೆ? ಕೇಜ್ರಿವಾಲ್ ಮೇಲೆ, ಸಿಸೋಡಿಯಾ ಮೇಲೆ ಹಾಕಿರೋ ಕೇಸ್ ಎಂತದ್ದು ಗೊತ್ತಾ? ಇಮ್ಯಾಜಿನ್ ಮಾಡಿ, ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ, ನೀವು ಕೋರ್ಟಿಗೆ ಹೋಗ್ತೀರಿ. ಕೋರ್ಟಿಗೆ ಹೋದಾಗ ತಪ್ಪು ಮಾಡಿಲ್ಲ ಅಂತ ಹೇಳ್ತೀರಿ. ಆವಾಗ ಜಡ್ಜ್ಗಳು ಬೇರೆ ಕೇಸ್ಗಳ ಥರ PMLA ಕೇಸಲ್ಲಿ ತನಿಖಾ ಸಂಸ್ಥೆಗಳನ್ನ ಎವಿಡೆನ್ಸ್ ಹೇಳ್ರಿ ಅಂತ ಕೇಳೋಕ್ಕಾಗಲ್ಲ. ಬರ್ಡನ್ ಆಫ್ ಪ್ರೂಫ್ ನಿಮ್ಮ ಮೇಲೆ, ನೀವು ಪ್ರೂವ್ ಮಾಡ್ಕೋಬೇಕು. ಯಾರು ಆರೋಪ ಹೊತ್ತು ಜೈಲಿಗೆ ಹೋಗಿರ್ತಾರೋ ಅವ್ರು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಕೋಬೇಕು. PMLA ಕೇಸಸ್ಸಲ್ಲಿ ಅಷ್ಟು ಕಠಿಣ ಕಾನೂನುಗಳು. ಜಡ್ಜಿಗೆ ಅನಿಸ್ತಾ ಇದ್ರು ಅವರು ಬೇಲ್ ಕೊಡಂಗಿಲ್ಲ. ಜಡ್ಜು ಅವ್ರ ಮೇಲೆ ಬಂದ್ಬಿಡುತ್ತೆ. ಆಮೇಲೆ ಅಷ್ಟು ಟೈಟ್ ಇದೆ ಕಾನೂನಿದು PMLA. ಅಂಥ ಕೇಸ್ಗಳನ್ನು ಹಾಕಿ ಹೆಂಗ್ರಿ ಪ್ರೂವ್ ಮಾಡ್ಕೊತಾರೆ? ನಾನು ಹುಚ್ಚ ಅಲ್ಲ, ನಾನು ಕಳ್ಳ ಅಲ್ಲ, ನಾನು ಕಳ್ಳ ಅಲ್ಲ ಅಂತ ಹೇಳೋಕ್ಕಾಗತ್ತಾ? ನೀನು ಹುಚ್ಚ, ನೀನು ಕಳ್ಳ ಅಂತ ಹೇಳಿದ್ರೆ ಹೇಳೋರು ಪ್ರೂವ್ ಮಾಡಬೇಕು ಅಂತಿಲ್ಲ ಈ PMLA ಅಂತ. ಜೈಲಿಗೆ ಹಾಕ್ಬಿಡ್ಬೋದು. ಎವಿಡೆನ್ಸ್ ಕೇಳಿದ್ರೆ ತನಿಖೆ ನಡೆಸ್ತಾ ಇದ್ದೀವಿ, ಇವ್ರನ್ನ ಹೊರಗೆ ಬಿಡಬೇಡಿ, ಎವಿಡೆನ್ಸ್ ಎಲ್ಲ ಹಾಳು ಮಾಡ್ತಾರೆ ಇವ್ರ ಮೇಲೆ, ಒಳಗಿಡಿ ಅಂತ ಕೇಳ್ತಾರೆ. ಕೋರ್ಟ್ಗಳು ಕೊಡಲೇಬೇಕಾಗತ್ತೆ. ಅಂಥ ಕಠಿಣ ಕಾನೂನುಗಳಿವು. ಇದರಲ್ಲಿ ಬದಲಾವಣೆ ಸ್ವಲ್ಪನಾದರೂ ಬೇಕಾ ಬೇಡವಾ ಸ್ನೇಹಿತರೆ? ಯೋಚನೆ ಮಾಡಿ. ಕೇಸಿಂದ ಬಿಡುಗಡೆ ಆದಮೇಲೆ ಮಾಧ್ಯಮಗಳೊಂದೇ ಮಾತಾಡಿದ ಕೇಜ್ರಿವಾಲ್, ನಾನು ಭ್ರಷ್ಟನಲ್ಲ, ಇವತ್ತು ಕೋರ್ಟ್ ಕೂಡ ನನ್ನ ಪ್ರಾಮಾಣಿಕತೆಯನ್ನು ಸಾಬೀತು ಮಾಡಿದೆ ಅಂತ ಹೇಳಿ ಗಳಗಳನ್ನೇ ಹತ್ತುಬಿಟ್ರು. ಕೇಜ್ರಿವಾಲ್ ಭ್ರಷ್ಟ, ಕೇಜ್ರಿವಾಲ್ ಭ್ರಷ್ಟ. ಮನೀಶ್ ಸಿಸೋಡಿಯಾ ಕೂಡ ಇದು ಸತ್ಯದ ಶಕ್ತಿ, ದೇವರಿದ್ದಾರೆ ಅಂತ ಒಳಗಿನ ನೋವನ್ನು ಹೊರ ಹಾಕಿದ್ರು. ಇನ್ನು ಸ್ನೇಹಿತರೆ, ಫೈನಲಿ ಈ ಕೇಸಲ್ಲಿ ನಾವು ಇಷ್ಟೊಂದು ಸ್ಟ್ರಾಂಗ್ ಒಪಿನಿಯನ್ ವ್ಯಕ್ತಪಡಿಸಲಿಕ್ಕೆ ಕಾರಣಗಳು ಕೇವಲ ಇದೊಂದು ಕೇಸ್ ಮಾತ್ರ ಅಲ್ಲ. ಫೈನಲಿ ನಿಮಗೊಂದಷ್ಟು ಡೇಟಾ, ದಾಖಲೆಗಳನ್ನು ಚೆಕ್ ಮಾಡಿ ನೋಡಿ. ಕಳೆದ 10 ವರ್ಷಗಳಲ್ಲಿ ಇಡಿ CBIನ ಕನ್ವಿಕ್ಷನ್ ರೇಟ್, ಅಂದರೆ ಶಿಕ್ಷೆ ಕೊಡಿಸೋ ಪ್ರಮಾಣ 1% ಇದೆ. ಇದು ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರವೇ ಕೊಟ್ಟಿರೋ ಮಾಹಿತಿ. 10 ವರ್ಷಗಳಲ್ಲಿ 193 ರಾಜಕಾರಣಿಗಳ ವಿರುದ್ಧ ಕೇಸ್ ಆಗಿದ್ರೆ ಇದರಲ್ಲಿ ಸಾಕ್ಷ್ಯ ಕೊಟ್ಟು ಪ್ರೂವ್ ಮಾಡಿ ಶಿಕ್ಷೆ ಕೊಡಿಸಿರೋದು ಕೇವಲ 2 ಮಾತ್ರ. ಇಡಿ ದಾಖಲಿಸೋ ಸಾವಿರಾರು ಕೇಸ್ಗಳಲ್ಲಿ ಅಂತಿಮ ತೀರ್ಪಿನ ಹಂತಕ್ಕೆ ಬರೋ ಕೇಸ್ಗಳ ಸಂಖ್ಯೆ ತುಂಬಾ ಕಮ್ಮಿ. ಆಪ್ಗೆ ಭರ್ಜರಿ ಜಯ, ಬಿಜೆಪಿಗೆ ಮುಖಭಂಗ, ಮುಂದೇನು ಲೆಕ್ಕಾಚಾರ? ಸ್ನೇಹಿತರೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದೆ ಅನ್ನೋ ಒಂದು ಇಮೇಜ್ ಇಟ್ಕೊಂಡಿದ್ದ ಕೇಜ್ರಿವಾಲ್ಗೆ ಕೇಸ್ ತುಂಬಾ ಕಪ್ಪು ಚುಕ್ಕಿ ಆಗಿತ್ತು, ಕಳಂಕ ಆಗಿತ್ತು. ಅದರಿಂದ ಮುಕ್ತರಾಗಿದ್ದಾರೆ. ನೋಡಿ, ರಾಜಕೀಯ ಷಡ್ಯಂತ್ರ ಮಾಡಿದ್ರು, ನಮ್ಮನ್ನು ಮುಗಿಸೋಕೆ ಪ್ರಯತ್ನ ಪಟ್ಟರು ಅಂತ ಹೇಳಿ ಅವರೀಗ BJP ಮೇಲೆ, ಮೋದಿ ಸರ್ಕಾರದ ಮೇಲೆ ಅವರು ಆಲ್ರೆಡಿ ವಾಗ್ದಾಳಿಯನ್ನ, ಪೊಲಿಟಿಕಲ್ ಫೈಟನ್ನು ಶುರು ಮಾಡಿಬಿಟ್ಟಿದ್ದಾರೆ. ಮತ್ತೊಂದು ಕಡೆ BJPಗೆ ದೊಡ್ಡ ಮುಖಭಂಗ ಆಗಿದೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದ BJP ಅವರು ಈಗ ಡಿಫೆನ್ಸಿವ್ ಮೋಡ್ಗೆ ಹೋಗಿದ್ದಾರೆ. ನಾವು ಕೋರ್ಟ್ ತೀರ್ಪನ್ನು ಅಧ್ಯಯನ ಮಾಡ್ತೀವಿ, ಜೊತೆಗೆ ಇದು ಕೇವಲ ವಿಚಾರಣಾ ಹಂತದ ಡಿಸ್ಚಾರ್ಜ್ ಮಾತ್ರ, ಮುಂದಿನ ದಿನಗಳಲ್ಲಿ ಮೇಲ್ಮನವಿ ಸಲ್ಲಿಕೆಯಾಗಲಿದೆ ಅಂತ BJP ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ. ದಿಲ್ಲಿಯ ರೌಸ್ ಅವೆನ್ಯೂ ಕೋರ್ಟ್ ನೀಡಿರೋ ತೀರ್ಪನ್ನು ಪ್ರಶ್ನಿಸಿ ದಿಲ್ಲಿ ಹೈಕೋರ್ಟ್ ಮೆಟ್ಟಿಲೇರೋಕೆ CBI ತಯಾರಿ ನಡೆಸಿದೆ. ಹೈಕೋರ್ಟ್ನಲ್ಲಿ ಆದೇಶಕ್ಕೆ ತಡೆಯಾಜ್ಞೆ ಬಂದರೆ ಮತ್ತೆ ಹಿಂಸೆಯನ್ನು ಕಂಟಿನ್ಯೂ ಮಾಡ್ಬೋದು. ಜೊತೆಗೆ ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ, PMLA ಕಾನೂನುಗಳು ಕಠಿಣ ಅಂತ ಹೇಳಿದ್ವಲ್ಲ,
ಆ ಕೇಸಲ್ಲಿ ಕೋರ್ಟ್ ಇನ್ನೂ ಏನೂ ಮಾಡಿಲ್ಲ. CBI ಹಾಕಿದ್ದ ಭ್ರಷ್ಟಾಚಾರದ ಕೇಸ್ಗೆ ಮಾತ್ರ ಇದೀಗ ಆಗಿರೋದು. ED ಹಾಕಿರೋ ಭಯಾನಕ PMLA ಕೇಸ್ ಏನಿದೆ ಅದಿನ್ನೂ ಜೀವಂತ ಇದೆ. ಅದರಿಂದ ಇನ್ನೂ ಕೂಡ ಕೋರ್ಟ್ ಇವ್ರನ್ನ ಮುಕ್ತಗೊಳಿಸಿಲ್ಲ. ಇನ್ನೂ ತಲೆ ಮೇಲೆ ತೂಗ್ತಾನೆ ಇದೆ ಕತ್ತಿ. ಆದರೆ ಒಂದು ವಿಚಾರ ಏನು ಅಂದರೆ, ಆಧಾರಗಳೇ ಇಲ್ಲ ಅಂತ ಹೇಳಿ ಅದೇ ಕೇಸ್ನಲ್ಲಿ CBIನ ಕೇಸ್ನಲ್ಲಿ ಈಗ ಅವರು ಡಿಸ್ಚಾರ್ಜ್ ಮಾಡಿರೋದ್ರಿಂದ ಕೇಸನ್ನು, ಈಗ ಅದೇ ಕೇಸ್ EDದು ಅದರಲ್ಲೇ ಮನಿ ಟ್ರಯಲ್ ಬಗ್ಗೆ, ಮನಿ ಲಾಂಡ್ರಿಂಗ್ ಬಗ್ಗೆ ಅವ್ರು ಹಾಕಿರೋ ಕೇಸ್ ಕೂಡ ವೀಕ್ ಆಗೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ಅಷ್ಟೇ. ಸ್ನೇಹಿತರೆ, ಫೈನಲ್ ಈ ಬಗ್ಗೆ ನೀವೇನು ಹೇಳ್ತೀರಿ? ನೀವೇ ಆ ಸ್ಥಾನದಲ್ಲಿ ಇದ್ದಿದ್ರೆ ನಿಮ್ಮ ಸ್ವಾತಂತ್ರ್ಯ 1-1.5 ವರ್ಷ ಅಲ್ಲ, 16-17 ತಿಂಗಳಲ್ಲ, 16 ಗಂಟೆ ಯಾರಾದರೂ ಹರಣ ಮಾಡಿ ನಿಮ್ದೆಲ್ಲ ಕಿತ್ಕೊಂಡು, ನಿಮ್ಮೆಲ್ಲ ಸಾರ್ವಜನಿಕ ಜೀವನವನ್ನು ಕಿತ್ಕೊಂಡು ಒಳಗಿಟ್ಟು ಕೂಡ ಹಾಕಿದ್ರೆ ಹೇಗೆ ಅನಿಸುತ್ತೆ? ಒಂದ್ಸಲಿ ಕಣ್ಮುಚ್ಚಿ ಇಮ್ಯಾಜಿನ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೋಡೋದು ಮಾತ್ರ ಅಲ್ಲ, ನೀವು ಜಾಯಿನ್ ಆಗೋದ್ರಿಂದ ನಮ್ಮ ನಿಷ್ಪಕ್ಷಪಾತ ಕೆಲಸಕ್ಕೆ ನಿಮ್ಮ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.